ಜೈ ಭೀಮ್ ಬಂದ್ಮೇಲೆ ಬೇಟಪ್ಪ ಹೆಸರು. ಬೇಟಪ್ಪ ಅಂದ್ರೆ ಸುದ್ದಿ ಆಮೇಲೆ ವಿಷಯ ಬರುವ ಎಲ್ಲ ಇದ್ದೀನಿ. ಬೇಟಪ್ಪ ಇವ್ನು ಬಂದು ಏನ್ ಮಾಡಿದಾನೆ, ಹೊಸ್ಕೋಟ ಅಂತ ಹೇಳ್ಬಿಟ್ಟು, ಹೊಸ್ಕೋಟ ನಾನು ಹೊಸ್ಕೋಟ ಅಲ್ಲಿ ಅಂದಿದ್ದೀನಿ, ನನಗೆ ಮನೆ ಬೇಕಂತ ಓಡಾಡಿದ್ದಾನೆ. ಹೆಂಗೆ ಟಿ ಸಿ ಪಾಲೆ ಅಲ್ಲ, ಟಿ ಸಿ ಪಾಲೆ ಕ್ಯಾರ್ ಫ್ರಮ್ ಹೊಸ್ಕೋಟ ಅಲ್ಲ, ಅಲ್ಲಿ ಒಂದತ್ರ ಬೋರ್ಡ್ ಹಾಕಿದ್ದಾರೆ ಟೆನೆಂಟು ಟೂಲೆಟ್. ಇದು ನೋಡ್ಬಿಟ್ಟು ಏನ್ ಮಾಡಿದಾರೆ, ಕೆಜೆಫ್ ಫೋನ್ ಮಾಡಿದಾನೆ ಇವನು, ಓನರ್ ಕೆಜೆಫ್ ಅವರು. ಸರ್ ನಾನು ಪೂಜಾರಿ ಮಾತಾಡ್ತೀನಿ, ನನಗೆ ಮನೆ ಬೇಕು. ಇವ್ರೇನೇ ಇದಾರೆ, ಹೌದಾ ಪೂಜಾರಿ ಅಂದ್ಮೇಲೆ ಓ ತುಂಬಾ ಒಳ್ಳೆನು. ಇವ್ರಿಗೂ ಓನರ್ ಗೊತ್ತಿಲ್ಲ ಪೂಜಾರಿಗೆಲ್ಲ ಏನೇನು ಕೆಲಸಗಳು ಮಾಡ್ತಾರೆ. ನಾ ಎಲ್ರು ಪೂಜಾರಿ ಬಗ್ಗೆ ಇಲ್ಲಪ್ಪ, ಇವನ್ ಬಗ್ಗೆ ಮಾತಾಡ್ತೀನಿ. ನೀವೇನ್ ಮಾಡ ಫೋನ್ ಅಲ್ಲಿ ಇವ್ರಲ್ಲಿ ಪಕ್ಕದ ಮನೆ ಚಾವಿದೆ, ಕೀ ಇದೆ, ಓಪನ್ ಮಾಡಿ ನೋಡಿ ಏನಿದ್ದಾರೆ. ಯಾರೋ ಆ ಹುಡುಗಿ ಬ್ರದರ್, ಆ ಅಮ್ಮ ಯಾರು ಓನರ್ ಅವ್ರ ಬ್ರದರ್ ಇಲ್ಲ. ಕೀ ತಗೊಂಡು ಓಪನ್ ಮಾಡ್ಬಿಟ್ಟು ಏನ್ ಮಾಡಿದಾನೆ, ಸಾರ್ ಮನೆ ಚೆನ್ನಾಗಿದೆ ಸರ್, ನಾಳೆ ಬೆಳಗ್ಗೆನೆ ನಾನು ಹೋಗ್ಬೇಕು, ನನಗೆ ಟೈಮ್ ನಾನು ಚೆನ್ನಾಗಿದೆ, ನಾಳೆ ಬೆಳಗ್ಗೆ ಏನೋ ಟೈಮ್ ಚೆನ್ನಾಗಿದೆ, ನಮ್ಮ ಮೋಡಿ ಹತ್ರ ಹೋಗ್ತಾನೆ ಗೊತ್ತಾ ಇವನು, ಟೈಮ್ ಚೆನ್ನಾಗಿದೆ ನನಗೆ ಬೆಳಗ್ಗೆ ಕೀ. ಆಯ್ತಪ್ಪ ನೀನ್ ಪೂಜಾರಿ ಹೇಳ್ತೀರಾ, 60,000 ಅಡ್ವಾನ್ಸು, ರೆಂಟಲ್ಲಿ ಹೇಳಿದ್ದಾರೆ ಏನಿದು, ಪಟ್ಟಂತ 10,000 ಹಾಕ್ಬಿಟ್ಟಿದ್ದಾನೆ. ಕೀ ತಗೊಂಡು ಒಳಗೆ ಹೋಗ್ಬಿಟ್ಟಿದ್ದಾನೆ. ಅರ್ಥ ಮಾಡ್ಕೊಂಡು ನಿಧಾನವಾಗಿ ಮಾತಾಡ್ತೀನಿ ನಾನು. 10,000 ಕೊಟ್ಟು ಫೋನ್ ಪೇ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬಿಟ್ಟಿದ್ದಾನೆ ಮನೆ ಒಳಗಡೆ. ಒಂದು ಚಿಕ್ಕ ಮಗು ಪಾಪ, ಅದೇ ಪಾಪ ಅಮ್ಮ ಕೆಲವರು ಮಿಸ್ಸಸ್ ಮಗ ಅಂತ ಹೇಳಿದಾನೆ. ಅದು ನಮಗೆ ಬೇಕಾಗಿಲ್ಲ, ಅದು ಮಿಸ್ಸಸ್ನ ಇರಲಿ ಎಷ್ಟೋ ಮಿಸ್ಸಸ್ನ ಇರಲಿ, ನಮ್ಗೆ ಬೇಕಾಗಿಲ್ಲ, ಅದು ಅವ್ನ ಪರ್ಸನಲ್ ಬೇಟಪ್. ಅದು ಇವರು ಕೇಳೋರು ಹೋಗೋಲ್ಲ, ನಮ್ಮ ಯಜಮಾನು ಬೇರೆಯವ್ರು ಹೋಗಿದ್ದಾರೆ, ನಜ್ಮಮ್ಮನ ಅಲ್ಲಿ ಹೋಗಿದ್ದಾರೆ. 4 ತಿಂಗಳು ಆಗ್ಬಿಟ್ಟಿದೆ. ಏನಪ್ಪ ನೀನು ಮುಖನೇ ನೋಡಿಲ್ಲ, ಅವಾಗ 2 ತಿಂಗಳ ರೆಂಟಲ್ ಹಾಕಿದ್ದಾನೆ, ಕೆಲವರು 2 ತಿಂಗಳು ರೆಂಟಲ್ ಹಾಕಿದ್ದಾರೆ, ತಿರ್ಗಾ 4 ತಿಂಗಳು ಆಲೇ ಸಿಗೋದಿಲ್ಲ. ಇದ್ರ ಹಿಂದಿನ ಏನ್ ಮಾಡಿದಾನೆ, ಪಕ್ಕದ ಮನೆ ನಿಮ್ಗೆ ರೆಂಟಲ್ ಹಾಕಿದ್ರಲ್ವಾ, ನನಗೆ ರೆಂಟಲ್ ಹಾಕ್ತಾರೆ ಸ್ವಲ್ಪ ತೋರಿಸಿ ಹೇಳ್ಬಿಟ್ಟು ಆ ಅಮ್ಮ ಅದು ಫೋಟೋ ತಗೊಂಡಿದ್ದಾನೆ. ಈಗ ನಮ್ಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ತಗೊಂಡು ಏನ್ ಮಾಡಿದಾನೆ ಇವನು, ಫೋರ್ಜರಿ ಕೆಲಸ ಮಾಡಿದಾನೆ. ಹೋಗಿ ಹೊಸ್ಕೋಟಾಗ ಹೋಗಿ ನೋಡ್ರಿ, ಯಾರು ನೋಡ್ರಿ, ನಾನು ಹೋಗ್ತೀನಿ ನೋಡ್ರಿ, ನೋಡ್ರಿಗೆ ಹೋಗಿಲ್ಲ, ಜಯಶ್ರೀ ನೋಟಿಸ್, ಇದು ಜುಡಿಷಿಯಲ್ ಸಂಬಂಧಪಟ್ಟ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಜಯಶ್ರೀ ಸೈನ್ ಹಾಕಿದಾರೆ ಇಲ್ವಾ ಯಾರು ಹೋಗಿ ಮಾತಾಡ್ತೀನಿ. ಒಂದು ನೋಟ್ರಿ ಮಾಡುವಾಗ 8 ಲಕ್ಷ ಮಾಡಿದ್ದಾರೆ ಡುಮಿಗಟ್ಟಿ. ಇವನೇ ಯಾನ ವಿಟ್ನೆಸ್ ಆದ ಹೆಸರು ಅಂದ್ರೆ ಇದು ಡುಮಿಗಟ್ಟಿ ಎಲ್ಲ ಜೈಲ್ಗೆ ಹೋಗ್ತಾರೆ. ಯಾರೋ ಅಮರ್ನಾಥ್ ಬೇರೆ ಏನೋ ಬರೀದಾನೆ. ಇವೊಂದು ಆಧಾರ್ ಕಾರ್ಡ್ ಇದೆ, 8 ಲಕ್ಷ ಕೊಟ್ಟಿರೋರಿಗೆ. ಬೇರೆಯವರು ಓನರ್ ಆಧಾರ್ ಕಾರ್ಡ್ ನಮ್ಮದು ಪಿನ್ ಮಾಡ್ಬೇಕಲ್ಲಪ್ಪ. ನೀವು ನೋಡಿ ಕೇದೆ ಅಡ್ರೆಸ್ಸು, ಫಸ್ಟ್ ಮನೆ ಅವರು ಕೊಡುವಾಗ ಆಧಾರ್ ಅಡ್ರೆಸ್ಸು ಜೀವ್ಲಾಗ ಅಡ್ರೆಸ್ ಹಾಕ್ಬಿಟ್ಟಿದ್ದಾನೆ. ಬಟ್ ಆ ಅಮ್ಮದು ಏನ್ ಒರಿಜಿನಲ್ ಅಡ್ರೆಸ್ ನಮ್ಗೆ ಗೊತ್ತು, ಕೇಳಿದ್ದು ಆಧಾರ್ ಕಾರ್ಡ್ ನಂಬರ್ ಇಲ್ಲ, ಏನಿಲ್ಲ. ಆ ಅಮ್ಮ ಹೋಗೇ ಇಲ್ಲ ಅಲ್ಲಿ. ಹೆಂಗೆ ನೋಡ್ರಿ ಆಯ್ತು ಇವೆಲ್ಲ ಬಂದು. ಆಮೇಲೆ ಏನಾಯ್ತು, ಇವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೌನ್ ಇದು ಬೆಂಗಳೂರು ಕ್ಯಾರ್ವಲ್ಲಿ. ಸರ್ ಇವ್ನು ಯಾರು ಗೊತ್ತಿಲ್ಲ, ಹೆಸರು ಹೇಳಿದ್ರೆ ಹೇಳ್ತಾರಪ್ಪ ಸ್ವಾಮಿ, ಬೇಟಪ್ಪನ ಅವ್ನು ಮನೆ ಕೊಟ್ಟಿದ್ದೀರಾ, ಅಯ್ಯೋ ರಮ್ಮ ನೀವು ಲೀಗಲ್ ಅವನು ಫೈಟ್ ಮಾಡ್ಬೇಕು, ಬೇರೆ ಫೈಟ್ ಮಾಡ್ಬೇಕು ಹೇಳಿದ್ದಾರೆ. ಇವನೆಲ್ಲ ಹೇಳಿದಾನೆ, ಓ ನನ್ನೆಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಹೋಗಿ ಲೀಸ್ ಆಗಿ ಮಾಡಿ ತೋರಿಸ್ತಾನೆ, 8 ಲಕ್ಷ ಕೊಟ್ಟಿದ್ದೀನಿ ಅಂತ. ನಾನು ಹೇಳ್ತೀನಿ ರೇ, ಏ ಬೇಟಪ್ಪ ನನ್ನ ಮಗನ ಉದ್ದಾರ ಆಗಲ್ಲ ನಿನ್ ಲೈಫಲ್ಲಿ, ದೇವ್ರು ನೋಡ್ತಾ ಇದ್ದಾರೆ ನಿಮ್ಮನ್ನ ಮೇಲಿಂದ. ಹೊಟ್ಟೆ ಮೇಲೆ ಹೊಡಿಬೇಡ, ದಲಿತರು ಹೆಂಗಸರು ಅವರು, ನೀನು ದಲಿತರು ದಲಿತ ಸಂಘ ಅಂತ ಓಡಾಡ್ತಾ ಇದ್ದೀರಾ, ಬೇಡ, ಇದೇ ಲಾಸ್ಟ್ ಆಗಿರ್ಬೇಕು. ನೀವು ನಿಮ್ ಬಗ್ಗೆ ಎಲ್ಲ ಗೊತ್ತಿದೆ, ಹೊಸ್ಕೋಟ ಪೊಲೀಸ್ ಸ್ಟೇಷನ್ ಕೇಳಿದೀವಿ. ಬಂಗಾರ ಪಟ್ಟಣ ನೀನು, ನಿನ್ ಮೇಲೆ ಎಷ್ಟು ಕೇಸ್ಗಳಿದೆ, ನಿನ್ನ ಗಡಿಬಾರ್ದು ಹೋಗಿರೋ ನಮ್ಗೆ ಗೊತ್ತಿಲ್ಲ, ನಿನ್ ರೌಡಿ ಶೀಟ್ ಇದೆಯೋ ನಮ್ಗೆ ಗೊತ್ತಿಲ್ಲ. ಬಟ್ 420 ಕೆಲಸ ಮಾಡಬೇಡ, ಹೆಂಗಸರು ಹೊಟ್ಟೆ ಮೇಲೆ ಹೊಡಿಬೇಡ ಬೇಟಪ್ಪ. ನಿಮ್ಗೆ ಇದು ಅಡ್ವೈಸ್, ವಾರ್ನಿಂಗ್ ಇಲ್ಲ, ಅಡ್ವೈಸ್. ಈಗ ಬೇಲ್ ಓಡಾಡ್ತಾ ಇದ್ದಾನೆ ಅವನು, ಸೆಕ್ಷನ್ ಸ್ಟ್ರಾಂಗ್ ಮಾಡ್ಬಿಟ್ಟಿದ್ದಾರೆ ಅವನ ಮೇಲೆ, FIR ಆಗ್ಬಿಟ್ಟಿದೆ ಕ್ಯಾರ್ಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ. ಅವನಿಗೆ ಬೇಲ್ ಓಡಾಡ್ತಾ ಇದ್ದಾನೆ. ಇನ್ ಬಿಟ್ವೀನ್ ಆ ಮನೆಗೆ ಬೇರೆಯವ್ರು ಬಿಡ್ತಾರೆ, ಯಾಕೆ ಓನರ್ ಅವರಿಲ್ವಾ, ಬೇರೆಯವರು ಯಾರು ಮಾತಾಡಿದ್ರೆ ಅವ್ರು ಗಂಟೆ ಕೊಡ್ತಾರೆ ಲೀಗಲಿ. ಅದಕ್ಕೆ ನಾನು ಹೇಳೋದು, ಅವ್ನ ಫೋಟೋಸ್ ಎಲ್ಲ ಬೇಟಪ್ ಅದು. ಈ ಬೇಟಪ್ ಬಗ್ಗೆ ಎಂಟೈರ್ ಜಿಲ್ಲಾದಲ್ಲಿ ಮನೆ ಕೊಡುವಾಗ ದಯವಿಟ್ಟು ಥಿಂಕ್ ಮಾಡ್ಬಿಡಿ, ಯೋಚನೆ ಮಾಡಿ ಮನೆ ಕೊಡಬೇಕು ಬೇಟಪ್ ಬಗ್ಗೆ. ಇವನು ನೇಟಿವ್ ಪ್ಲೇಸ್ ಏನ್ ಗೊತ್ತಾ, ಇವನು ಹೊಸ್ಕೋಟ ಹೇಳಿದ್ದಾನೆ ಇದರಲ್ಲಿ. ನಾನು ಹೇಳೋರು ಇವನಿಗೆ ಹೊಸ್ಕೋಟ ಅಂತ ಹೇಳ್ತಾನೆ, ಬೆಂಗಳೂರು ಹೇಳ್ತಾನೆ. ನೋಡಿದ್ರೆ ಇವನು ಬರ್ತ್ ಪ್ಲೇಸು ಕಾವೇರಿಯಲ್ಲಿ ಬೇಟಸಮ್ಮ ಮನೆಗಿಲ್ಲ ಅಂತ ಬಿಡಿಯೋದವ್ರೆ. ಬೇಟಸಮ್ಮ ಮನೆ ಅಲ್ವಾ, ಕಾವೇರಿನಲ್ಲಿ ಇದ್ದಾನೆ ಇಲ್ಲಿ. ಅಲ್ಲಿ ಹೋದ್ರೆ ಮನೆ ಬೀಗ ಹಾಕ್ಬಿಟ್ಟಿದೆ. ಇವನು ಪೂಜಾರಿನ ಹೇಳ್ತಾನೆ, ಇವನು ಪೂಜಾರಿನ ಇವನು. ನಿನ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಪೂಜೆ ಮಾಡ್ಬಿಡ್ತಾನೆ ನಿಮಗೆ ಸ್ಟೇಷನ್ ಅಲ್ಲಿ. ಯಾರಿಗೆ, ಇವನು ಬೇಡ ಬಗ್ಗೆ. ಅದಕ್ಕೆ ನಾನು ಹೇಳೋದು, ಬೇಡ ಬಗ್ಗೆ ಮನೆ ಕೊಡುವಾಗ ಕೊಡೋ ಬೇಡ, ಲೀಗೆಲ್ಲ ಕರೆಕ್ಟ್ ಆಗಿರ್ಬೇಕು. ಹೊಸ್ಕೋಟ, ಕೋಲಾರ, ಕ್ಯಾರ್ಪುರಂ, ರಾಮತಿನಗರ್, ಚಿಂತಾಮಣಿ, ಶ್ರೀನಿವಾಸಪುರ, ಚಿತ್ರಗಂಡ, ಬಾಗೇಪಲ್ಲಿ
ಇವನಿಗೆ ಮನೆ ಕೊಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ಈ ಮನೆ ಬಂದು TC ಪಾಲೆಯಲ್ಲಿ ಪದ್ಮಶ್ರೀ ನಗರ ಇದೆ. ಆ ಪದ್ಮಶ್ರೀ ನಗರ ಈ ಅಮ್ಮ ಹೆಸರು ಇಟ್ಟಿರೋದು. ನಮ್ಮ ಇಳರಾಜ ಅಮ್ಮ ಪದ್ಮ ಅಂತ ಹೆಸರು ಕೇಜಪಲ್ಲಿ ಆ ಅಮ್ಮ ಫೇಮಸ್ ಪೂಜೆ ಮಾಡೋದ್ರಲ್ಲಿ. ಈ ಅಮ್ಮಗೆ ಮೋಸ ಮಾಡ್ತಾರೆ ನೋಡಿ. ಈ ಅಮ್ಮ ಹೆಸರಲ್ಲಿ ಪೂಜೆ ಪದ್ಮಶ್ರೀ ನಗರ, ಅದರಲ್ಲಿ ಇದೆ ಮನೆ. ಅರ್ಥ ಆಯ್ತಾ? ಇವ್ರು ಆ ಅಮ್ಮ ಗುರು ಪೂಜೆನಲ್ಲಿ ಇವ್ನು ಏನಂತ ಬಿಡ್ದ ನೋಡಿ ಮನೆ ಒಳಗಡೆ. ಅಲ್ಲಿ ಹೋಗಿ ನೋಡಿದ್ರೆ ಪಾಲ್ ಅಂಗಡಿ, ತರಕಾರಿ ಅಂಗಡಿ, ಪೆಟ್ಟಿ ಅಂಗಡಿ ಎಲ್ಲ ಸಾಲ ಇದೆ ಅಂತೆ. ನಾನ್ ಕೇಳಿಲ್ಲಪ್ಪ ಏನ್ ತರೋದು, 10,000 ಸಾಲ ಕಾಲಿ ಬಾಲನ ಮೇಲೆ ಕಡ ಅಂತ. ನಮ್ಗೆ ಗೊತ್ತಿಲ್ಲ, ಮಾತುಕತೆ ನಡೀತಾ ಇದೆ. ಈಗ ಏನೋ ಓಡಾಡೋದು, ಇನ್ನು ಇನೋವನಲ್ಲಿ ಓಡಾಡೋದು. ಅದರಲ್ಲಿ ಗ್ರೀನ್ ಬೋರ್ಡ್ ಇದೆ, ಅದು ತೆಗಿಬೇಕು ಪೊಲೀಸರು. ಆ ಇನೋವನಲ್ಲಿ ಗ್ರೀನ್ ಬೋರ್ಡ್ ಹಾಕಿದಾನಂತೆ, ಏನೋ ಸಣ್ಣ ಅಂತ. ಇನ್ನು ಬಿಡಲ್ಲ ನಾವು ಇವನಿಗೆ, ಬಿಡಲ್ಲ ಅಂದ್ರೆ ಲೀಗಲ್ ಆಗಿ ಬಿಡಲ್ಲ, ಲೀಗಲ್ ಆಗಿ ಬಿಡೋದಿಲ್ಲ ಇವನಿಗೆ. ಇವನ್ ಮೇಲೆ TC ಪಾಲೆ ಹೊಸ್ಕರ ತಿರ್ಗಾ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಮನೆಯವರು. ಯಾಕಂದ್ರೆ ಪ್ರಾಣ ಬೇಗರಿಗೆ ಹಾಕಿದಾನಂತೆ. ಅವ್ರಿಗೆ ಏನಾದ್ರೂ ಆಗಿದೆ ಮನೆಯವರಿಗೆ, ಬೇಟಪ್ಪನೇ ಕಾರಣ. ಬಂಗಾರಪೇಟೆ ಬೇಟಪ್ಪ, ಹೊಸ್ಕರ ಬೇಟಪ್ಪ, TC ಪಾಲೆ ಬೇಟಪ್ಪ, ಈ ಕಾವೇರಿಯಲ್ಲಿ ಬೇಟಪ್ಪ, ಇವನೇ. ಇವರೆಲ್ಲ ನೋಡೋದ್ಮೇಲೆ ಗೊತ್ತಾಯ್ತು ಇವನು ಫೈನಲ್ ಆಗಿ ಬಂಗಾರಪೇಟೆ ಅಂತ. ಆದ್ರೆ ಎಂಟಲ್ಲಿ ಮನೆ ಹಾಕಿ ನೋಡಿ ಹೊಸ್ಕರ ಹಾಕಿದ್ದಾನೆ. ಸಂದೇಗಟ್ಟು ಡೋರ್ ನಂಬರ್ 00, ಡೋರ್ ನಂಬರ್ 00. ಇದು ನೋಡಿದ್ರೆ ಅಲ್ಲಿ ನಾನು ಏನಿಲ್ಲ ಎಲ್ಲಿನ ನೋಡಿದ್ರೆ ಡೋರ್ ನಂಬರ್ 00. ಈಗ ನೋಡ್ತೀನಿ ಯಾರು ಚರ್ಚೆ ಅಂತ ಹೋಗಿ ತನಿಖೆ ಮಾಡ್ತೀವಿ. ಇದು ದುಡ್ಡಿಗಂದ್ರೆ ಬಾರ್ ಕೌನ್ಸಿಲ್ ಲೆಟರ್ ಬರ್ತೀವಿ ನಾವು DSS ಇಂದ. ತನಿಖೆ ಮಾಡಿ ಬಾರ್ ಕೌನ್ಸಿಲ್ ನೋಟ್ರಿ ಅವರು ಕಂಪ್ಲೇಂಟ್ ಮಾಡ್ಬೇಕು ಅವನ ಮೇಲೆ. ಆ ಅಮ್ಮ ಹಾಕಿಲ್ಲ ಅಂದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ನಾವು ಅಮ್ಮ ಕೇಸ್ ಮಾಡ್ತೀವಿ. ನೋಡಿ ಅಮ್ಮ, ಅವ ಅಮ್ಮ ಮಗ ನೋಡಿದೀರಾ, 8 ಲಕ್ಷ ನೋಟ್ರಿ ಹಾಕಿದ್ದೀರಿ, ಸೀನ್ ಇದೆ ಇದರಲ್ಲಿ. ಆ ಅಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ಬೇಕಲ್ವಾ? ಕೇಂದ್ರದಲ್ಲಿ ಬಂಗಾರಪೇಟೆ ಕೋಲಾರ ಆಗ್ತಾರ, ಆಗಲ್ಲ. ಅದಕ್ಕೆ ಈ ಬೇಟಪ್ಪ ವಿಚಾರ FIR ಆಗಿದೆ, ಸುದ್ದಿಗಳು ಬರ್ತಾ ಇದೆ. ಅವನಿಗೆ ಮನೆ ಕೊಡ್ಬೇಡಿ, ಕೊಟ್ರೆ ಲೀಗಲ್ ಆಗಿ ಕೊಡಿ. ನನ್ರಿ, ಥ್ಯಾಂಕ್ ಯು.